ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಮೊಳಕೆ ಹೆಸರು ಕಾಳು ಮತ್ತು ಕಳಲೆ ಹಾಕಿಬಿಟ್ಟು ಒಂದು ಸೂಪರ್ ಆಗಿರುವಂತಹ ಗಸಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಅನ್ನ ಜೊತೆಗೇನೆ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕೆ. ಬನ್ನಿ ಹಾಗಾದ್ರೆ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಮಸಾಲೆ ರುಬ್ಬೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. 6 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಖಾರದ ಮೆಣಸಿನಕಾಯಿ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು. 1 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ನಂತರ 1.5 ಟೀ ಚಮಚದಷ್ಟು ಜೀರಿಗೆ. ಇಲ್ಲಿ ಕೊತ್ತಂಬರಿಗಿಂತ ಜೀರಿಗೆ ಜಾಸ್ತಿ ತಗೊಂಡಿದ್ದೀನಿ, ಯಾಕೆಂದ್ರೆ ಕಳಲೆ ಸ್ವಲ್ಪ ಹೀಟ್, ಅದಕ್ಕೋಸ್ಕರ. ನಂತರ ಇಲ್ಲಿ ಸ್ವಲ್ಪ ಮೆಂತ್ಯ ಕಾಳು ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ, 2 ಕೂಡ ಕಾಲ್ ಚಮಚದಷ್ಟು ತಗೊಂಡಿದ್ದೀನಿ. ಮೆಂತ್ಯ ತುಂಬಾ ಜಾಸ್ತಿ ಹಾಕಬೇಡಿ, ಕಹಿ ಬರುತ್ತೆ. ನಂತರ ಈ ಮಸಾಲೆಗಳನ್ನೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ, ಆಯ್ತಾ. ಆಮೇಲೆ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೀವು ಕಳಲೆ ಮತ್ತೆ ಹೆಸರು ಕಾಳು ಎಷ್ಟಿರುತ್ತೆ ಅದರ ಒಂದು ಆಧಾರದ ಮೇಲೆ ತೆಂಗಿನ ತುರಿಯನ್ನ ಜಾಸ್ತಿ ಹಾಕೋಬಹುದು. ಆಮೇಲೆ ಇದಕ್ಕೆ ಮಸಾಲೆಯನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋತೀನಿ. ತುಂಬಾ ನುಣ್ಣಗಾಗ್ಬೇಕೆಂದಿಲ್ಲ, ಒಂದ್ ಸ್ವಲ್ಪ ಲೈಟ್ ಆಗಿ ತರಿ ಇದ್ರೆ ಪರವಾಗಿಲ್ಲ. ನೋಡಿ, ಈ ರೀತಿ ರುಬ್ಬಿ ಆದ್ಮೇಲೆ ಮೊದಲೇ ನಾನಿಲ್ಲಿ ಮೊಳಕೆ ಹೆಸರು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಇದನ್ನ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈ ಕುಕ್ಕರ್ನಲ್ಲಾದ್ರೆ ಚೂರು ನೀರು ಹಾಕ್ಬಿಟ್ಟು 1 ವಿಷಲ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಹೊತ್ತು ಆಮೇಲೆ ಪ್ರೆಷರ್ ಅದರಲ್ಲೇ ಇಡಬಾರ್ದು. ತಕ್ಷಣ ಪ್ರೆಷರ್ ಅನ್ನ ತೆಗೆದು ಅದನ್ನ ಉಪಯೋಗಿಸ್ಕೊಳ್ಬೇಕು. ಆವಾಗ ಹೆಸರು ಕಾಳು ತುಂಬಾ ಜಾಸ್ತಿ ಬೇಯೋದಿಲ್ಲ, ಹದವಾಗಿ ಬೆಂದಿರುತ್ತೆ. ಇಲ್ಲಿ ನಾನು ಕಳಲೆಯನ್ನ ಸುಮಾರು 6 ವಿಷಲ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ಕಳಲೆಗೆ ಬೇಯುವಾಗ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು, ಅದು ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ನಂತರ ಅದನ್ನ ಸಾಫ್ಟ್ ಆಗೋ ತರ ಬೇಯಿಸ್ಕೊಳ್ಳಿ. ಕಳಲೆ ಬೇಯಿಸುವಾಗ ವಿಷಲ್ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ಅಂದ್ರೆ ಜಾಸ್ತಿ ವಿಷಲ್ ಕೂಡ ಮಾಡ್ಕೋಬಹುದು, ಅವಾಗ ಅದು ಚೆನ್ನಾಗಿ ಬೇಯುತ್ತೆ. ಈಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಆದ್ಮೇಲೆ ಇದಕ್ಕೆ ಉದ್ದಿನ ಬೇಳೆಯನ್ನ ಸೇರಿಸ್ಕೊಳ್ಳಿ. 1/2 ಟೀ ಚಮಚದಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಚಕಚಕ ಅಂತ ಜಜ್ಜಿಬಿಟ್ಟು ಹಾಕೊಳ್ಳಿ, ಆವಾಗ ರುಚಿನೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಇದರಲ್ಲಿ ಕೆಂಪಗಾದ್ಮೇಲೆ ಇದಕ್ಕೆ ನಾನು ಬೇರೆ ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ. ಅದ್ಯಾವುದು ಅಂದ್ರೆ 1 ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಂಡು, ಈರುಳ್ಳಿ ಕೂಡ ಒಂದ್ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತಲ್ವಾ, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನ ನೀವು ಮಸಾಲೆ ರುಬ್ಬುವಾಗ ಕೂಡ ಹಾಕೋಬಹುದು, ಆದ್ರೆ ಈ ರೀತಿ ಒಗ್ಗರಣೆಗೆ ಹಾಕಿ ನೋಡಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಸಣ್ಣಗೆ ಹೆಚ್ಚಿರುವಂತಹ 2 ಟೊಮೆಟೊ, ಒಂಚೂರು ಉಪ್ಪು ಹಾಕಿ ಅದನ್ನ ಬಾಡಿಸ್ಕೊಳ್ತಾ ಇದ್ದೀನಿ, ಅಂದ್ರೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗ್ಲಿ ಈಗ. ನಂತರ ಇದನ್ನ 1 2 ರಿಂದ 3 ನಿಮಿಷ ಮುಚ್ಚಳ ಇಟ್ಟು ನಿಧಾನ ಉರಿಯಲ್ಲಿ ಇಡ್ತಾ ಇದ್ದೀನಿ, ಟೊಮೆಟೊ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ಬೆಂದಿರುವಂತಹ ಹೆಸರು ಕಾಳು ಮತ್ತೆ ಕಳಲೆಯನ್ನು ಕೂಡ ಸೇರಿಸ್ಬಿಟ್ಟು, ನೀರು ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬಹುದು. ಹಾಗೇನೆ ನಾನಿಲ್ಲಿ ಕಳಲೆ ಮತ್ತೆ ಹೆಸರು ಕಾಳಿಗೆ ಬೇಯುವಾಗ ಉಪ್ಪು ಹಾಕಿರ್ಲಿಲ್ಲ, ಹಾಗಾಗಿ ಈಗ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಜೊತೆಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ 1 ಕುದಿ ಕುದಿಸ್ಕೊಳ್ಬೇಕು. ಇದರಲ್ಲಿ ತುಂಬಾ ನೀರು ಹಾಕೋದು ಬೇಡ, ಸ್ವಲ್ಪ ಗಸಿ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಆ ರೀತಿ ಮಾಡ್ಕೊಳ್ಳಿ. ಅದು ಕಳಲೆ ಇದೆಯಲ್ಲ, ಅದು ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ. ಆಮೇಲೆ ನೀವು ಸ್ವಲ್ಪ ಅದನ್ನ ಈ ರೀತಿ ಗಸಿ ಅಂತ ಮಾಡಿದ್ರು ಸ್ವಲ್ಪ ತಣ್ಣಗಾದ್ಮೇಲೆ ಅದೆಲ್ಲ ಹೀರ್ಕೊಂಡು ಒಂದ್ ರೀತಿ ಪಲ್ಯದ ರೀತಿ ಆಗುತ್ತೆ. ಹಾಗಾಗಿ ನೀರು ಕೂಡ ತುಂಬಾ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕೊಂಡು ಚೆನ್ನಾಗಿ ಅದನ್ನ 1 2 ಕುದಿ ಕುದಿಸ್ಕೊಳ್ಳಿ. ನಂತರ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾಗಿರುವಂತಹ ಮೊಳಕೆ ಹೆಸರು ಕಾಳು ಕಳಲೆ ಗಸಿ ರೆಡಿಯಾಗಿದೆ. ತುಂಬಾನೇ ಸೂಪರ್ ಆಗಿರುವಂತಹ ಟೇಸ್ಟ್ ಇರುತ್ತೆ. ಖಂಡಿತ ನೀವು ಇದನ್ನ ಟ್ರೈ ಮಾಡಿ, ಕಳಲೆ ಸಿಕ್ಕಿದ್ರೆ.
ಇದು ಅಕ್ಕಿ ರೊಟ್ಟಿ, ಅನ್ನ, ಚಪಾತಿ ಜೊತೆಗೆಲ್ಲ ತುಂಬಾನೇ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಇದನ್ನ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.